ಇನ್ನು ಕಾಂಗ್ರೆಸ್ನಲ್ಲಿ ಖಾತೆ ಖ್ಯಾತಿಯ ಮಧ್ಯೆ ಸಂಪುಟದಲ್ಲಿ ಸ್ಥಾನಕ್ಕಾಗಿ ಪಟ್ಟು ಹಿಡಿದಿದ್ದಾರೆ. ಅದರಲ್ಲೂ ಜಮೀರ್ ಅಹಮದ್ ಖಾನ್ಗೆ ಸಂಪುಟದಲ್ಲಿ ಸ್ಥಾನ ಕೊಡಲೇಬೇಕು ಅಂತ ಅವರ ಬೆಂಬಲಿಗರು ಆಪ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರು, ರಾಯಚೂರು, ಚಿತ್ರದುರ್ಗದಲ್ಲಿ ಭಾರಿ ಪ್ರೊಟೆಸ್ಟ್ ನಡೀತಾ ಇದೆ. ಮುಸ್ಲಿಮರನ್ನ ತುಳಿದ್ರೆ ಪರಿಣಾಮ ಎದುರಿಸ್ತೀರಿ ಅಂತಲೂ ಕೂಡ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಪ್ರತಿಭಟನಾಕಾರರು. ಕಾಂಗ್ರೆಸ್ ನಾಯಕರು ಹೈಕಮಾಂಡ್ಗೆ ಮುಸ್ಲಿಮರ ವಾರ್ನಿಂಗ್. ಎರಡನೇ ಹಂತದಲ್ಲಿ ಜಮೀರ್ಗೆ ಸ್ಥಾನ ನೀಡಲೇಬೇಕು ಅಂತ ಒತ್ತಾಯವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬೀದಿಗಿಳಿದು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಒಂದು ವೇಳೆ ಜಮೀರ್ ಅಹಮದ್ ಖಾನ್ಗೆ ಸಚಿವ ಸ್ಥಾನ ಸಿಗದೆ ಹೋದರೆ ಅದರ ಪರಿಣಾಮವನ್ನ ಮುಂದಿನ ಚುನಾವಣೆಯಲ್ಲಿ ಎದುರಿಸಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದಷ್ಟೇ, ರಾಯಚೂರು ಮುಸಲ್ಮಾನರು ರಾಯಚೂರು ನಗರದವರಿಗೂ ಸಹ ಕಡೆಗಣಿಸಬಾರದು. ಅವರೊಬ್ಬ ಜನಸೇವಕರಾಗಿದ್ದಾರೆ. ಜನರ ಈ ನಮ್ಮ ಪ್ರತಿಭಟನೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಮಾಡಿದರು. ಅವರೆಲ್ಲರೂ ಸಹ ರಸ್ತೆಗೆ ಬಂದು ಸಚಿವ ಸ್ಥಾನಕ್ಕಾಗಿ ಪಟ್ಟು ಹಿಡಿದಿರುವಂತಹ ಜಮೀರ್ ಬೆಂಬಲಿಗರು ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಾದಂತಹ ಪ್ರತಿಭಟನೆಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ರಾಯಚೂರಿನಲ್ಲೂ ಕೂಡ ಬೀದಿಗಿಳಿದು ಜಮೀರ್ ಬೆಂಬಲಿಗರು ಪ್ರತಿಭಟಿಸಿದ್ದಾರೆ. ಚಿತ್ರದುರ್ಗದಲ್ಲೂ ಕೂಡ ಪ್ರತಿಭಟನೆ ನಡೆದಿದೆ. ಮುಸ್ಲಿಮರನ್ನ ಕಡೆಗಣಿಸಬೇಡಿ, ಮುಸ್ಲಿಮರನ್ನ ತುಳಿದ್ರೆ ಪರಿಣಾಮ ಎದುರಿಸಬೇಕಾಗತ್ತೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ಎರಡನೆಯ ಹಂತದಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಬಿಗಿ ಪಟ್ಟು ಹಿಡಿದಿದ್ದಾರೆ. ಅತಿ ಹಿಂದುಳಿದಿರುವಂತ ಸಮಾಜ ಮುಸ್ಲಿಂ ಸಮಾಜ. ಅಂತ ಸಮಾಜಕ್ಕೆ ಇವತ್ತು ರಾಜ್ಯ ಸರ್ಕಾರ ತುಂಬಾ ದೊಡ್ಡ ಅನ್ಯಾಯ ಮಾಡಿದೆ. ಆ ಅನ್ಯಾಯ ತಮಗೆಲ್ಲ ಇಡೀ ಕರ್ನಾಟಕ ರಾಜ್ಯ ಮತ್ತು ತಮ್ಮ ಮಾಧ್ಯಮ ಮೂಲಕ ಕೂಡ ವರದಿ ಆಗ್ತಾ ಇದೆ. ಏನಪ್ಪ ವಿಷಯ ಅಂತಂದ್ರೆ, ಇವತ್ತು ಪ್ರತಿ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಆಗಿರ್ಬೋದು, ಯಾವುದೇ ಒಂದು ಚುನಾವಣೆ ಬಂದಾಗ ಜಮೀರ್ ಅಹಮದ್ ಖಾನ್ ಅವ್ರು ಬೇಕು. ಆ ಜಮೀರ್ ಅಹಮದ್ ಖಾನ್ ಅವರು ಮುಸ್ಲಿಮ್ಸ್ ಮತ ಪಡ್ಕೊಳ್ಳೋಕೆ ಮಾತ್ರ ಜಮೀರ್ ಅಹಮದ್ ಖಾನ್ ಬೇಕು, ಅಧಿಕಾರ ಪಡ್ಕೊಳ್ಳೋಕೆ ಮಾತ್ರ ನೀವು ಬೇಕೇನು ಸ್ವಾಮಿ? ಕೂಡಲೇ ನಮ್ಮ ಹೋರಾಟ ಏನಪ್ಪ ಅಂದ್ರೆ, ಈಗಾಗಲೇ ಏನೋ ಆಡಿಯೋ ರಿಲೀಸ್ ಆಗಿದೆ ಅಂತ ದಾವಣಗೆರೆ ಅದು ಹೇಳ್ತಾ ಇದ್ದಾರೆ. ತಾವು ದಾವಣಗೆರೆಯಲ್ಲಿ ಆಡಿಯೋ ರಿಲೀಸ್ ಆಗಿದ್ರೆ ಡಿ ಕೆ ಶಿವಕುಮಾರ್ ಸಾಬ್ರೆ, ಇದೇ ಕೇರಳದಲ್ಲಿ ಕೇರಳದಲ್ಲಿ ಪ್ರಚಾರ ಸಮಿತಿ ಅಂತ ಕಳಿಸಿದ್ರಿ. ಕೇರಳದಲ್ಲಿ ಅವ್ರು ಸೋತ್ರ ಅಧಿಕಾರ ತಂದ್ರು. ಕೇರಳದಲ್ಲಿ ಅತಿ ಬಹುಮತದಿಂದ ಜಮೀರ್ ಅಹಮದ್ ಖಾನ್ ಅವರು ಪ್ರಚಾರ ಮಾಡಿ ಅಧಿಕಾರ ತಂದ್ರು. ಯಾಕೆ ತಂದ್ರು? ಅವ್ರು ಹಂಗೆ ಸೋಲ್ಸದಿದ್ರೆ ಅಲ್ಲಿ ಯಾಕೆ ಸೋಲಿಲ್ಲ ನೋಡಿ. ನೀವು ಕೈ ಕಾಲು ಹಿಡ್ಕೊಂಡು ಇವತ್ತು ದಾವಣಗೆರೆ ಕರೆದ್ರಿ, ಅಲ್ಲಿ ಕೂಡ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗನ್ನ ಗೆಲ್ಲಿಸಿ ಹೋದ್ರು ಸ್ವಾಮಿ ಡಿ ಕೆ ಶಿವಕುಮಾರ್ ಸಾಬ್ರೆ.
ನೂತನವಾದ CM ಅವರೇ ನಮ್ಮ ಮೂಲಕ ವಿನಂತಿಸಿಕೊಳ್ತೇವೆ. ಇವತ್ತು ನಾವು ಪ್ರತಿಭಟನೆ ಮಾಡ್ತಿರೋದು ನಮ್ಮ ಕರ್ನಾಟಕ ರಾಜ್ಯ ಸೌತ್ ಇಂಡಿಯಾದ ಕಾಂಗ್ರೆಸ್ ಮುಖಂಡರಾದ BJ ಜಮೀರ್ ಸಾಹೇಬರ ಪರವಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತೀವಿ. ಪ್ರತಿಭಟನೆ ಅಂತ ನಾನು ಕರೀಲಿಕ್ಕೆ ಇಷ್ಟ ಇಲ್ಲ, ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ನಾವು ಹೈಕಮಾಂಡಿಗೆ ಒಂದು ಮನವಿ, ನಮ್ಮ ಸಲಹೆ ಇದು. ಒಳ್ಳೆ ಲೀಡರ್ ಇದ್ದಾರೆ ಅವರು, ನಮ್ಮ ಜನಾಂಗದ ಅಷ್ಟೇ ಅಲ್ಲ ಎಲ್ಲ ಜನಾಂಗದ ಬೇಕಾಗಿರುವಂಥ ಮುಖಂಡರು ಅವರು. ಅವರಿಗೆ ನಾವು ಒಬ್ಬ ಸಚಿವ ಸ್ಥಾನ ಅಥವಾ ಉಪಮುಖ್ಯಮಂತ್ರಿ ಮಾಡಲಿ ಅಂತೇಳಿ ಇವತ್ತು ಒಂದು ಮನವಿಯನ್ನು ನಾವು ಅವರಿಗೆ ಎಲ್ಲ ಜನ ಸೇರೋದ್ರ ಮೂಲಕ ಕೊಡೋದ್ರಲ್ಲಿ ನಾವು ಇವತ್ತು ಸೇರಿದ್ದೇವೆ. ಜಮೀರ್ ಅಹಮದ್ ಅವರು ಕೇವಲ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ದೇಶಾದ್ಯಂತ ಮುಸ್ಲಿಂ ಸಮಾಜ ಸಂಘಟಿಸಲು ಪ್ರಮುಖರು. ಕಾಂಗ್ರೆಸ್ ಸರ್ಕಾರ ಬರೋದಕ್ಕೂ ಕೂಡ ಕಾರಣಕರ್ತರು. ಸಚಿವ ಸ್ಥಾನ ಸಿಕ್ಕಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.